ತಾಲೂಕಿನ ಸರ್ವ ನಾಗರಿಕರು ತಾವು ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಮೊದಲಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯ ಸಾಹೇಬರು ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರಿಗೂ ಗೊತ್ತಿದ್ದಾಗ ಪ್ರತಿ ವರ್ಷ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಈವರೆಗೆ ಯಾವುದೇ ಅಹಿತಕರ ಘಟನೆಗಳು ನಮ್ಮ ಬಕ್ರೀದ್ ಹಬ್ಬದಲ್ಲಿ ಆಗಿಲ್ಲ ಅಂತೇಳಿ ನಮ್ಮ ಭಾವನೆ ಇದೆ. ನಾವು ಮುಂದಿನ ಹಿಸ್ಟ್ರಿಯನ್ನು ತೆಗೆದುಕೊಂಡಿದಾಗ ಯಾವುದೋ ಒಂದು ಕೂಡ ಘಟನೆಗಳು ನಮ್ಮ ರಾಜ್ಯದ ಲಿಸ್ಟ್ನಲ್ಲಿ ಸಂಭವಿಸಿಲ್ಲ, ಯಾವುದೇ ಕೇಸುಗಳು ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಮ್ಮ ಈಗ ಏನು 28ನೇ ತಾರೀಕಲ್ಲ ಬಕ್ರೀದ್ ಹಬ್ಬ ಇರೋದು, ಆ ಒಂದು ಕಾರ್ಯಕ್ರಮವನ್ನು ಕೂಡ ಶಾಂತ ರೀತಿಯಿಂದ ಮಾಡಬೇಕು ಅನ್ನುವಂಥ ಆಶಾಭಾವನೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ತಾವೆಲ್ಲರೂ ಅನುಸರಿಸಿದ ಈ ವರ್ಷವೂ ಕೂಡ ಶಾಂತ ಹಬ್ಬ ಆಗ್ತೈತಿ ಅಂತ ಅನ್ನುವಂಥ ಆಶಯ ಎಲ್ಲರಿಗೂ ಗೊತ್ತಿದ್ದ. ಸಾಮಾನ್ಯರಿಗೆ ಬಕ್ರೀದ್ ಹಬ್ಬದೊಳಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ಜಾಸ್ತಿ ಇದೆ ಆಗೋದು ಒಂದು ಪ್ರಾಣಿ ಬಲಿಯನ್ನು ನಿಷೇಧ ಮಾಡೋದು ಫಸ್ಟ್ ಈ ಒಂದು ನಮ್ಗೆ ಈ ಒಂದು ಹಬ್ಬದಲ್ಲಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಇದು. ಯಾರು ಎಲ್ಲಿ ಪ್ರಾಣಿ ಬಲಿಯನ್ನು ಕೊಡಬಾರ್ದು ಅನ್ನುವಂಥ ಒಂದು ಇದಾಗುತ್ತೆ. ಧರ್ಮದ ದೃಷ್ಟಿಯಿಂದ ಇರುವುದರಿಂದ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ರೆ ಭಾಳ ನಮಗೆ ಇದಾಗುತ್ತೆ ಅಂತೇಳಿ. ಮತ್ತು ಸುಮ್ಮನಾಗಿ ಎಲ್ಲಾದ್ರೂ ದನಗಳ ಹೋಗ್ತಿರ್ತಾವ, ಅವು ಯಾವುದೋ ಒಂದು ಉದ್ದೇಶಕ್ಕಾಗಿ ದನಗಳನ್ನು ಕಳಿಸ್ತಿರ್ತಾರೆ, ಮಾರೋರಾಗಿರ್ಬೋದು, ಆಮೇಲೆ ಏನೋ ಒಂದು ಮಾರಕ್ಕಾಗಿರ್ಬೋದು, ಯಾರು ಕೊಳ್ಳೋರು ಇರ್ತಾರ. ಹಂಗಂತೇಳಿ ಎಲ್ಲಗಳ ದನಗಳ ಸಾಗಿಸೋ ಸಂದರ್ಭದೊಳಗೆ ಅವುಗಳನ್ನ ಸುಮ್ಮನೆ ಹಿಡಿಯೋದು, ಅಲಿಗೇಷನ್ಸ್ ಮಾಡೋದು, ಅವ್ರನ್ನೆಲ್ಲ ಮಾತಾಡ್ಸೋದು, ಅದು ಇದು ಅಂಥೇಳಿ ಏನಾರು ಅದಕ್ಕೆ ಉದ್ದೇಶಕ್ಕಾಗಿ ಒಯ್ಯಕ್ತಾರೆ ಏನಪ್ಪ ಅಂಥೇಳಿ ಕಿರಿಕಿರಿ ಉಂಟಾಗಿ ಅದರಿಂದ ಕೋಮುಗಲಭೆಗಳಾಗುವಂಥ ಚಾನ್ಸಸ್ಗಳಿರ್ತಾವ. ಅದಕ್ಕೆ ದಯವಿಟ್ಟು ಯಾರು ಆ ಥರದ್ದು ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನಾದರೂ ನಿಮ್ಮ ಮಾಹಿತಿ ಬಂತ, ಆ ಥರದ್ದು ಏನಾದರೂ ಮಾಡಿ ಬಂತ, ಎಲ್ಲರೂ ಏನಾದ್ರು ದನಗಳು ಸಾಗಿಸಾಕ್ತಾರಪ್ಪ ಅಂತಂದ್ರೆ ನಮಗೆ ಇಮಿಡಿಯೇಟಾಗಿ ಮಾಹಿತಿಯನ್ನು ಕೊಡ್ಬೇಕು. ಆ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಿ ಸುಮ್ಮನೆ ಅಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಿ ನಿಮಗೆ ಅವ್ರಿಗೆ ವಾಗ್ವಾದಾಗಿ ದೊಡ್ಡ ಒಂದು ಜಗಳ ಆಗಿ ಇಡೀ ಸ್ಟೇಟ್ ನ್ಯೂಸ್ ಆಗುವಂಥದ್ದು ಬೇಡ. ಆ ಥರದ್ದು ಏನಾರ ಅದು ಅಂದ್ರೆ ಹಿಂಗೆ ಎಲ್ಲೇ ಹೊಂಟವಪ್ಪ, ಎಲ್ಲೇ ಏನೋ ತೊಗೊಂಡು ಹೊಂಟಾರ ಅಂತಂದ್ರೆ ನಮಗೆ ಮುಂಚಿತವಾಗಿ ತಾವು ಮಾಹಿತಿಯನ್ನು ಕೊಟ್ಟಿದ್ದಾದ್ರೆ ನಾವು ಆ ಕೆಲಸ ಮಾಡ್ತೀವಿ. ನಾವು ಹೋಗಿ ವಿಚಾರಣೆ ಮಾಡ್ತೀವಿ, ಮಾಡಿ ಮುಂದಿನ ಏನೈತಲ್ಲ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಜಾಲತಾಣದೊಳಗೂ ಕೂಡ ಹಾಕ್ತಿರ್ತಾರೆ ಕೋಮು ಪ್ರಚೋದನೆಯನ್ನು ಉಂಟು ಮಾಡುವಂಥ ಒಂದಷ್ಟು ಸಂದೇಶಗಳನ್ನಾಗಿರ್ಬೋದು, ವಿಡಿಯೋಗಳನ್ನು ಶೇರ್ ಮಾಡ್ತಿರ್ತಾರೆ. ಅವುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರೂ ಆ ವಿಡಿಯೋಸ್ಗಳನ್ನು ಹಾಕಬಾರ್ದು ಅಂಥೇಳಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀವಿ. ಯಾವ ರೀತಿ ತಾವು ಆಚರಣೆ ಮಾಡ್ತಾ ಇದ್ದೀರಿ, ಪ್ರೇಯರ್ಸ್ಗಳು ಏನಿರ್ತಿತ್ತು ಅದೆಲ್ಲವಕ್ಕೂ ಸಹಿತ ನಾವು ಏನು ಭದ್ರತೆ ಕೊಡಬೇಕು, ಭದ್ರತೆಯನ್ನಾಗಲಿ ಅಥವಾ ಆ ಟೈಮಲ್ಲಿ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅವುಗಳನ್ನು ತಿಳಿಸಿದ್ರೆ ಅವೆಲ್ಲವನ್ನೂ ನಾವು ನೀಟಾಗಿ ಅಟೆಂಡ್ ಮಾಡ್ತೀವಿ. ಒಂದನೇದು. ಎರಡನೇದಾಗಿ ಬಕ್ರೀದ್ ಅಂದ ತಕ್ಷಣ ಬರೋದು ಓನ್ಲಿ ಎಲ್ಲರೂ ಎಲ್ಲ ಕಡೆ ಬರೋದು ಗೋ ಹತ್ಯೆ, ಅದು ಇದು ಕೆಟಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಜಾಸ್ತಿ ಬರ್ತಿತ್ತು. ನಮ್ಮಲ್ಲಿ ಇರುವಂತಹ ಪಾಪ್ಯುಲೇಷನ್ ನೋಡಿದರೆ ನಮಗೇನಂತಹ ಇದೇನಿಲ್ಲ. ಆದರೂ ಸಹಿತ ಯಾರೋ ಒಂದೇನೋ ಮಾಡಿದ್ದಕ್ಕೆ ಎಲ್ಲೋ ಬರ್ತೈತಿ, ಅಥವಾ ಯಾವುದೋ ಒಂದು ಸಂಘಟನೆ ಬಂದು ಒಮ್ಗಿಲ್ಲ ಎದ್ದು ಕುಂತು ಬಂದು ನಾವು ಹಿಂಗೆ ಹಂಗೆ ಅಂತ ಅವ್ರು ಅನ್ಬೋದು. ಅಥವಾ ನಿಮ್ಮವರೇ ಯಾರಾದರೂ ಹೋಗಿ ಅದಲ್ಲ, ಇದು ಅದಲ್ಲ ಇದಲ್ಲ ಅಂತ ನಿಮ್ಮಲ್ಲೇ ಟಸಲಾಗೋಕ್ಕಿಂತ ಯಾರು ಹಿಡೀಲಿ ಅಥವಾ ಬಿಡಲಿ, ಏನೇ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ ಗಮನಕ್ಕೆ ತೊಗೊಂಡು ನಾವೆಲ್ಲೇ ಇದ್ರೂ ಬಂದು ಅಟೆಂಡ್ ಮಾಡ್ತೀವಿ. ನಾವೆಲ್ಲರೂ ಇನ್ವಾಲ್ವ್ ಆಗ್ತಾ ಬಂದು ಅಟೆಂಡ್ ಮಾಡ್ತೀವಿ. ನಾವು ಅಟೆಂಡ್ ಮಾಡಿದ್ಮೇಲೆ ಮುಂದಿನ ಕೇಸ್ ಮಾಡಬೇಕಾ ಅಥವಾ ಅದು ಕರೆ ಐತ ಸುಳ್ಳು ಐತಾ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇದ್ವು ಅಂದರೆ ಎಸ್ ಇದು ಒಂದು. ಎರಡನೇದು ವೇಸ್ಟ್ ಡಿಸ್ಪೋಸಲ್. ಸ್ಪೆಷಲಿ ಅವ್ರು ಯಾರು ಅದನ್ನು ಇದನ್ನು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಹೇಳೋದು, ಅದು ವೇಸ್ಟ್ ಇರ್ತದಲ್ಲ, ಕಟ್ ಮಾಡಿದ ವೇಸ್ಟ್ ಇತ್ತು ಅದನ್ನು ಸರಿಯಾಗಿ ಇದನ್ನು ಮಾಡಬೇಕು, ವಿಲೇವಾರಿ ಮಾಡಬೇಕು. ಆಮೇಲೆ ಅದೆಲ್ಲರ ಬೀಳ್ತದೆ, ಅದನ್ನು ಯಾವ ನೋಡೋದು ಮತ್ತೊಂದು ಇನ್ನೊಂದು ಮಾಡೋದು ಅಂಥದಕ್ಕೆ ಆಸ್ಪತ್ರೆ ಕೊಡೋದು ವೇಸ್ಟ್ ಡಿಸ್ಪೋಸಲ್. ಆಮೇಲೆ ಈಗಾಗಳಲ್ಲಿ ನಾವು ಎಷ್ಟಾಗ್ತೈತೆ ಅಷ್ಟು ಮೆಣ್ಣು ಹಾಕ್ಕೊತೀವಿ. ಸ್ವಲ್ಪ ರಾತ್ರಿ ಬೆಳಗ್ಗೆ ನೀವು ಮೆಣ್ಣು ಹಾಕ್ಕೊಟ್ರಿ. ಏನಾದರೂ ಸಮಸ್ಯೆಗಳಿದ್ದರೆ ಇಮಿಡಿಯೇಟ್ ನಮಗೆ ಫೋನ್ ಮಾಡ್ತೀವಿ. ಯಾರೂ ಯಾವುದನ್ನು ಉತ್ತೇಜಿಸೋದು ಅಥವಾ ಉದ್ರೇಕಿಸೋದು ನಮ್ಮ ಸಲಹೆ ಸೂಚನೆಗಳನ್ನು ತಾವು ಆಲಿಸಿ ಮುಂದೆ ಪಾಲನೆ ಮಾಡ್ತೀವಿ ಅಂತೇಳಿ ಆಶಾಭಾವನೆಯೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ.